ಇಷ್ಟೊಂದು ಬೆಳಗ್ಗೆ ಇಬ್ಬರು ಅಕ್ಕ ತಂಗಿರು ಎಲ್ಲಿ ಹೋಗ್ತವ್ರೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ನಾವು ಬೈಕ್ ಹತ್ಕೊಂಡು ಡೈರೆಕ್ಟ್ ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ ಬಂದು ನೋಡಿದ್ರೆ ಏನು ಜನ ಸಾಗರ. ಇಷ್ಟೊಂದು ಜನ ಎಲ್ಲೂ ನೋಡಿದ್ದಿಲ್ಲ. ಬರೀ ಇಂಥದೆಯಾ. ಹೋಗ್ಬೇಕಿದ್ರೆ ಅಮ್ಮ ಮತ್ತು ಸಂಗು ಇಬ್ಬರು ಸಿಕ್ಕಿದ್ರು, ಅವ್ರನ್ನ ಕರ್ಕೊಂಡು ಹೋದ್ವಿ. ಅದೆಷ್ಟೋ ದಿನ ಆದಮೇಲೆ ಸನ್ರೈಸ್ ನೋಡ್ತಿರೋದಕ್ಕೆ ಒಂಥರ ಫುಲ್ ಖುಷಿ ಆಗ್ತಿತ್ತು. ಆದರೂ ತುಂಬ ದಿನ ಆದಮೇಲೆ ಸನ್ರೈಸ್ ನೋಡೋದೊಂಥರ ಖುಷಿ. ಇದೇ ಖುಷಿಯಿಂದ ನಾವು ಹೊರಟಿದ್ದೆ ಮೈಸೂರಿಗೆ. ಯಾರು ಮೈಸೂರಿಂದ ಈ ವಿಡಿಯೋ ನೋಡ್ತಿದ್ದೀರಾ, ಮೈಸೂರು ಅಂತ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡ್ತಿದ್ರೆ ನನ್ನ ತಂಗಿ ಯಾಕೋ ಒಳಗೆ ನಗಡ್ತಿದ್ಲು. ಯಾಕೆ ಅಂತ ಕೇಳಿದ್ರೆ ಅವಳು ಅರಮನೆ ನೋಡ್ಕೊಂಡು ನಾವು ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ. ಇದೇ ನೋಡಿ ನಮ್ಮ ಮೈಸೂರು ಬಸ್ ಸ್ಟ್ಯಾಂಡು ಹೆಂಗೈತೆ. ಮತ್ತೆ ಅಲ್ಲಿಂದ ನಾವು ಹೊರಟಿದ್ದೆ ಗೌಡ್ಗೆರೆಗೆ ಬಸ್ ಸಿಗ್ತಾರಂತ ನಾವು ಹತ್ಕೊಂಡು ಹೋಗ್ತಿದ್ರೆ ಸೂರ್ಯ ಯಾಕೆ ನಮ್ಮಿಬ್ರನ್ನ ಕದ್ದು ನೋಡ್ತಿದ್ದ. ಮೋಸ್ಟ್ಲಿ ಸೂರ್ಯಂಗೆ ನಮ್ಮಿಬ್ರ ಮೇಲೆ ಲವ್ ಆಗಿತ್ತು ಅನ್ಸುತ್ತೆ. ಫೈನಲಿ ರೀಚ್ ಆಗಿ ದೇವ್ರಿಗೆ ಅರ್ಚನೆ ಮಾಡ್ಸೋಣ ಅಂತೇಳಿ ಹೂವು ಹಣ್ಣುಕಾಯಿ ಎಲ್ಲ ನಾನು ಮತ್ತು ಅಮ್ಮ ಇಬ್ಬರು ತೊಗೊಂಡ್ವಿ. ಹೂವು ಹಣ್ಣುಕಾಯಿ ಎಲ್ಲ ತೊಗೊಂಡು ಹೊರಟ್ವಿ. ಮತ್ತು ಸ್ಲಿಪ್ಪರ್ ಅಲ್ಲೇ ಹಂಗೆ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೊರಟ್ವಿ. ನನಗಂತೂ ದೇವ್ರು ನೋಡಿದ ತಕ್ಷಣ ಟಯರ್ಡ್ ಆಗಿತ್ತೆಲ್ಲ ಒಂದೇ ಸಲ ಹೋಗಿ ಬಂದಿದ್ದೀನಿ. ಇಷ್ಟೊಂದು ಜನದ ಮಧ್ಯೆ ನಾವು ವಿಡಿಯೋ ಮಾಡ್ತಿರೋದು ನೋಡಿ ಇವ್ರಿಗೆಲ್ಲ ಹೆಂಗೆ ಅನ್ಸಿರುತ್ತೆ ಗೊತ್ತಾ. ಇವಳು ಯಾಕಿಂಗ್ ಆಡ್ತಾವಳೆ ಅಂತಾನೆ ಬೈದಿರ್ತಾರೆ, ನಂಗೆ ಗೊತ್ತು. ಆದರೂ ನಾನು ತಲೆ ಕೆಡಿಸ್ಕೊಳ್ಳದೆ ವೀಡಿಯೋಸ್ ಮಾಡ್ತಾನೇ ಇದ್ದೆ. ಒಳ್ಳೆ ಟಮಟೆ ಬೀಟ್ ಹಾಕ್ತಿದ್ರು ಗೈಸ್. ಬಟ್ ನನಗೆ ಕಾಣಿಸ್ತಾನೆ ಇರ್ನಿರಲ್ಲಿ ಬಸವ ಡ್ಯಾನ್ಸ್ ಮಾಡ್ತಿತ್ತು ವೀಡಿಯೋ ಮಾಡೋಣ ಅಂದರೆ. ಆದರೂ ಅದ್ರ ಕೊಂಬು ಮಾತ್ರ ಕಾಣಿಸ್ತೈತೆ ನೋಡಿ ಗೈಸ್. ಇವಾಗ ದೇವಸ್ಥಾನದೊಳಗಡೆ ಎಂಟ್ರಾಗ್ತಿದ್ದೀವಿ. ಅಲ್ಲಿ ದೇವ್ರ ಫೋಟೋ ತಗೊಳ್ಳೋಕೆ ಅಲೋ ಮಾಡಲಿಲ್ಲ ಗೈಸ್. ದೇವಸ್ಥಾನದಲ್ಲಿರೋ ದೇವ್ರ ಹತ್ರ ದರ್ಶನ ಮಾಡಾಯಿತು. ಇವಾಗ ವಿಗ್ರಹ ಹತ್ರ ಹೋಗೋಣ ಬನ್ನಿ ಗೈಸ್. ಯಾವುದೇ ಸ್ಪೆಷಲ್ ಎಂಟ್ರಿ ಇಲ್ಲ, ದಯವಿಟ್ಟು ಸಹಕರಿಸಬೇಕು. ಗೈಸ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಸರಿ, ದೊಡ್ಡ ತಟ್ಟೆ ತಗೊಂಡಿದ್ದೆ, ನಾವೆಲ್ಲ ಚಿಕ್ಕ ತಟ್ಟೆ ತಗೊಂಡಿದ್ವಿ. ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಪ್ರಸಾದ ಎಲ್ಲ ತಿಂದು ನಾವು ಹೋಗಿದ್ದೆ ಮನೆ ಕಡೆಗೆ. ಓಕೆ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.